ಅಮ್ಮ ದೇವಿ ದುರ್ಗಮ್ಮ ಯಾರು ಸರಿ ಇಲ್ಲ ತಂತ್ರಿ. ಬದುಕೆ ನಶ್ವರ, ಹುಟ್ಟು ಉಚಿತ, ಸಾವು ಖಚಿತ. ಹೊರಡಲ್ಲಿ ತಂತ್ರಿಗಳೇ, ನೀವು ಹೊರಡಿ, ನಾ ಬೆಳಗ್ಗೆ ಸಿಗ್ತೀನಿ. ದಾರ ತೀರ್ಥ ಬೇಡ ಬೇಡ. ಏನಾಗಿದೆ ಚಿಕ್ಕಣಿ ನಿಮ್ಗೆ? ಬದುಕಿಗೆ ರಸೆ ಬೇಕು. ಆರು ದಿವಸ ಇತ್ತು ಅಪ್ಪಾಜಿ ನನ್ನ ಮದ್ವೆಗೆ. ಯಾಕಪ್ಪಾಜಿ ಹಿಂಗ್ ಮಾಡಿದ್ರಿ? ಓಲಿ ಬಿಡೆ, ಬನ್ನಿ ನಿಮ್ಗೊಂದು ಗುಟ್ಟು ಹೇಳ್ತೀನಿ ನಾನು. ಬನ್ನಿ. ತಾತ ನೋಡಿ, ಅಪ್ಪಾಜಿ ನನ್ನನ್ನು ಸೋಲಿಸ್ಬಿಟ್ರು. ಯಾಕಪ್ಪಾಜಿ ಯಾಕೆ ಹೀಗ್ ಮಾಡಿದ್ರಿ? ನಾನ್ ಮದ್ವೆ ಆಗ್ಬಾರ್ದಾ? ನೀವು ಮದ್ವೆ ಆಗ್ಬೋದು, ಪಕ್ಕದ ಮನೆ ಮಂಜ ಮದ್ವೆ ಆಗ್ಬೋದು, ಭೂಪಾಲು ಮದ್ವೆ ಆಗ್ಬೋದು, ಸದಾನಂದನೂ ಮದ್ವೆ ಆಗ್ಬೋದು. ನಾನ್ ಮದ್ವೆ ಆಗ್ಬಾರ್ದಾ? ಯಾಕಪ್ಪಾಜಿ ಎಲ್ರೂ ಸೇರಿ ನನ್ನನ್ನು ತುಳಿದು ಬಿಟ್ರಲ್ಲ. ದೇವಿ ಬೇಡವಾ ನನಗೆ? ಭೂಪಾಲು, ಮಲಗ್ಸು. ಶ್ರೀಮನ್ನಾರಾಯಣ ಮಲಗಿದ್ದಾನೆ, ಅದಕ್ಕೆ ನಾನು ಮಲಗಲ್ಲ. ಕ್ಯಾಲೆಂಡರ್ ಹರಿಯಲ್ವಾ ಅಪ್ಪಾಜಿ? ಮದುವೆ ಬಗ್ಗೆ ಆಸಕ್ತಿನೇ ಹೊಟ್ಟೋಗಿದೆ ಅಪ್ಪಾಜಿ ನನಗೆ. ಹರಿರಿ ಹರೀರಿ, ನೀವೇ ಗೆದ್ರಿ. 6 ದಿನಗಳ ಅಂತರದಿಂದ ಕೇಶವರ ತರ ಗೆಲುವು. ಚಪ್ಪಾಳೆ ಹೊಡೆ ಭೂಪಾಲು. ಸುರೇಶ ಗೋಪೀಶ ಎಲ್ಲ ಮದುವೆ ಆಗ್ಬೋದು, ನಾನ್ ಮದುವೆ ಆಗ್ಬಾರ್ದ ಅಪ್ಪಾಜಿ? ಭೂಪಾಲು, ಬನ್ನಿ ಚಿಕ್ಕಣಿ, ನೀವು ಬನ್ನಿ ಬಿಡ. ಬನ್ನಿ ಚಿಕ್ಕಣಿ. ಚೆನ್ನಾಗಿದೆ ಭೂಪಾಲು, ಮನೆ ಚೆನ್ನಾಗಿದ್ರೆ ಚಿಕ್ಕಣಿ. ಅಲ್ಲಿಗೆ ಮಗ ವಾಪಸ್ ಬರಕ್ ಕಾರಣ ಯಾರು? ನಾನು. ನಿಮ್ ಬಗ್ಗೆ ಒಳ್ಳೇದನ್ನೆಲ್ಲ ಹೇಳಿ ಅವನು ವಾಪಸ್ ಬರಕ್ಕೆ ನಾನೇ ಒಪ್ಪಿದ್ದು. ಹೌದಮ್ಮ, ನನಗಂತೂ ವಾಪಸ್ ಬರೋ ಮನಸ್ಸೇ ಇರಲಿಲ್ಲ. ದೇವಿ ಹೇಳಿದ್ದಕ್ಕೆ ನಾನು ಬಂದಿದ್ದೆ. ಕಂಪ್ಲೇಂಟ್ ಬಂದ ಮೇಲೆ ವಿಚಾರಿಸಲೇಬೇಕು. ಯಾರು ಕೊಟ್ಟಿದ್ದಾರೆ ಕಂಪ್ಲೇಂಟ್? ಸದಾಶಿವ.
ಇವತ್ತು ಬಗೆಹರಿಸ್ಕೊಂಡ್ಬಿಡ್ಬೇಕು. ಸುಮ್ಮನೆ ನಮ್ಮನೆ ಮುಂದೆ ಜನರ ಆವಳಿ. ವಿಗ್ರಹ ಏನಾಯ್ತು ಬರ್ಲಿ ಕೇಶವನಾಥ್. ಎಲ್ಲೇ ಭೂಪಾಲ ಕೇಶವನಾಥ? ಬರ್ಬೇಕಾಗಿತ್ತು, ಇನ್ನೂ ಬಂದಿಲ್ಲ. ನನಗೂ ಸಿಕ್ಕಿಲ್ಲ ಬೆಳಿಗ್ಗೆಯಿಂದ. ಯಾವಾಗಲೂ ಸರಿಯಾದ ಸಮಯಕ್ಕೆ ಬಂದ್ಬಿಡೋರು. ಇವತ್ತೇ ತಡ ಸದಾಶಿವ. ಅಯ್ಯ ತೆಗಿ. ಸುಚಂದ್ರ, ಎಲ್ಲೇ ಕೇಶವನಾಥ? ವಿಗ್ರಹದ ವಿಚಾರ ಮಾತಾಡ್ಬೇಕು ಅಂತ ಸಭೆ ಕರೆದ್ಬಿಟ್ಟು ಅವನೇ ಪತ್ತೆ ಇಲ್ವಲ್ಲ, ಎದ್ದಿದ್ದಾನೆ ಇಲ್ವಾ? ನಿಮಿಷ ಮಾವ. ತಂತ್ರಿಗಳೇ, ಅಪ್ಪಾಜಿ ಏನಾದ್ರೂ ಬೆಳಗ್ಗೆ ಸಿಕ್ಕಿದ್ರ ನಿಮ್ಗೆ? ಇಲ್ವಲ್ಲ, ರಾತ್ರಿ ಸಿಕ್ಕಿದ್ದಷ್ಟೇ. ಯಾಕಯ್ಯ ಹೀಗಿದೀಯಾ? ಅಪ್ಪಾಜಿ ಇಲ್ಲಿರ್ತಾರೇನೋ ಅಂತ ಇಲ್ಲಿಗೆ ಬಂದೆ. ಇಲ್ಲೂ ಇಲ್ವಾ ಅಪ್ಪಾಜಿ? ಇಲ್ಲೂ ಇಲ್ವಾ ಅಂದ್ರೆ ಏನೇ ಅರ್ಥ? ಮನೇಲಿ ಇಲ್ವಾ ಕೇಶವನಾಥ? ಮನೆ, ತೋಟ ಎಲ್ಲ ಕಡೆ ಹುಡ್ಕಾಡ್ದೆ, ಎಲ್ಲೂ ಇಲ್ಲ ಅಪ್ಪಾಜಿ. ನಿನ್ನೆ ರಾತ್ರಿ ಸಭೆಗೆ ಬರ್ತೀನಿ ಅಂದ್ರಲ್ಲ ಭೂಪಾಲು? ಹಾಗಾದ್ರೆ ಅಪ್ಪಾಜಿ ರಾತ್ರಿಯಿಂದಲೇ ಇಲ್ಲ. ಅದೇನ್ ಬಿಡ್ಸ್ ಹೇಳಕ್ಕ? ರಾತ್ರಿ ಅಪ್ಪಾಜಿ ಹತ್ರ ಮಾತಾಡ್ಬೇಕು ಅಂತ ಅನ್ನಿಸ್ತು. ಸುಮಾರು 1:15 ಅವ್ರ ಕೋಣೆಗೆ ಹೋದೆ. ಅವ್ರು ಇರ್ಲಿಲ್ಲ. ಬಚ್ಚಲ್ ಮನೆಗೆ ಹೋಗಿರ್ತಾರೆ, ಇನ್ನೇನ್ ಬಂದ್ಬಿಡ್ತಾರೆ ಅಂತ ಅಲ್ಲೇ ಕೂತ್ ಕಾದೆ. 2:15 ಆದ್ರೂ ಬರ್ಲಿಲ್ಲ. ಆತಂಕ ಶುರು ಆಯ್ತು ಮಾವ. ಸೀದಾ ಬಚ್ಚಲ್ ಮನೆಗೆ ಹೋಗಿ ನೋಡ್ದೆ, ಅಲ್ಲೂ ಇಲ್ಲ. ಎಲ್ಲ ಹೋಗಿರ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ ಅಂತ ನಾನು ಹೋಗಿ ಮಲಗ್ದೆ. ಅಪ್ಪಾಜಿಗೆ ಬೆಳಗ್ಗೆ 5 ಗಂಟೆಗೆ ಎದ್ದ ಅಭ್ಯಾಸ. ನಾನು ಅಷ್ಟೊತ್ತಿಗೆ ಎದ್ದು ಹೋಗಿ ನೋಡ್ದೆ, ಅಪ್ಪಾಜಿ ಇರ್ಲಿಲ್ಲ. ಎಲ್ಲಿಗೆ ಹೋದ ಹಾಗಾದ್ರೆ ಇವನು? ಸುಚೇಂದ್ರ, ಕೇಶವನಾಥನ್ಗೆ ಏನಾದ್ರು ಬೇಜಾರಾದ್ರೆ ಡಿಪೋಗೆ ಹೋಗಿ ಕೆಲಸಗಾರರ ಜೊತೆ ಕೆಲಸ ಮಾಡೋದು ಅವನ ಅಭ್ಯಾಸ. ಡಿಪೋದಲ್ಲಿ ನೋಡ್ಬೇಕಣ್ಣ. ಗೋಪಾಲು, ಅಪ್ಪಾಜಿ ಏನಾದ್ರು ಡಿಪೋಗೆ ಬಂದಿದ್ರಾ? ರಾತ್ರಿಯಿಂದ ಬೆಳಿಗ್ಗೆ ಇಲ್ಲಿ ಬರೋ ತನಕ ನಾನು ಡಿಪೋದಲ್ಲೇ ಇದ್ದೆ ಚಿಕ್ಕದಣಿ. ದಣಿಗಳು ಡಿಪೋ ಕಡೆ ಬರಲೇ ಇಲ್ಲ. ಊರು, ತೋಟ ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಇಲ್ಲ ಅಪ್ಪಾಜಿ. ಇಲ್ಲಿರ್ತಾರೆ ಅಂತ ಇಲ್ಲಿಗೆ ಬಂದೆ, ಇಲ್ಲೂ ಇಲ್ಲ ಅಪ್ಪಾಜಿ. ಮಾವ, ನಿಮ್ಗೇನಾದ್ರೂ ಹೇಳೋದ್ರ? ಹುಚ್ಚೇನೆ ನಿನಗೆ? ನನಗೆ ಹೇಳಿದ್ರೆ ನಾನು ಯಾಕೋ ಸಭೆಗೆ ಬರ್ತಿದ್ದೆ? ಎಲ್ಲಿ ಹೋದ್ರೋ ಏನೋ ಅಪ್ಪಾಜಿ, ಯಾರಿಗೂ ಹೇಳ್ದೆ ಹೋಗೋರಲ್ಲ. ತೆಗಿ, ನೀನ್ ಅಳ್ತಾ ಕೂತ್ಕೋಬೇಡ, ಚಿಕ್ಕ ಮಕ್ಳ ತರ. ಜಾತ್ರೆಯಲ್ಲಿ ಅಪ್ಪನ್ ಕಳ್ಕೊಂಡಂಗೆ. ಗೋಪಾಲು, ಪಕ್ಕದೂರಲ್ಲಿರೋ ನಮ್ ಡಿಪೋಗೆ ಹೋಗ್ಬಿಟ್ಟು ಅಪ್ಪಾಜಿ ಅಲ್ಲಿ ಇರ್ತಾರ ನೋಡ್ಕೊಂಬ ಹೋಗು. ರಾತ್ರಿ ಇಲ್ಲೇ ಇಲ್ಲ ಕೇಶವನಾಥ ಅಂದ್ರೆ ಏನರ್ಥ? ಎಲ್ಲಿಗೆ ಹೋಗ್ಬಿಟ್ಟ ಇವನು? ಮಾವ, ನಂಗೆ ತುಂಬಾ ಭಯ ಆಗ್ತಿದೆ ಮಾವ. ಅಧ್ಯಕ್ಷರೇ ಇಲ್ಲ ಅಂದಮೇಲೆ ಸಭೆ ಹೇಗೆ ನಡೆಸೋದು? ಪ್ರಕಾಶ್, ಎಲ್ರ ಮನೆಗೆ ಹೋಗ್ಬೋದು. ಕೇಶವನಾಥರು ನಾಪತ್ತೆ. ದೊಡ್ಡಮ್ಮ, ದೇವಿ, ದೊಡ್ಡಮ್ಮ. ಸದಾನಂದ, ಏನಾಯ್ತು? ದೊಡ್ಡಮ್ಮ, ವಿಷಯ ಗೊತ್ತಾಯ್ತಾ? ಇಂಥ ವಿಷಯ ಗೊತ್ತಾ ಇಲ್ವಾ ಅಂತ ಹೇಳಿದ್ರೆ ಹೌದು ಇಲ್ಲೋ ಅಂತ ನಾನು ಹೇಳ್ಬೋದು. ಏನಾಯ್ತು? ಕೇಶವನಾಥರು ಕಾಣೆ ಆಗಿದ್ದಾರೆ. ಕೇಶವನಾಥರು ಕಾಣೆ ಆಗಿದಾರ? ಕೇಶವನಾಥರು ಕಾಣೆ ಆಗಿದ್ದಾರೆ ಅಂದ್ರೆ ಏನ್ ಅರ್ಥ? ನೆನ್ನೆಯಿಂದ ಹುಡುಕ್ತಾ ಇದ್ದಾರೆ ದೊಡ್ಡಮ್ಮ, ಅವ್ರು ಸುಳಿವೇ ಇಲ್ಲ.
ನಿನ್ನೆ ರಾತ್ರಿಯಿಂದ ಕಾಣೆ ಆಗಿದ್ರಂತೆ ಕಣೆ ದೇವಿ. ಪರ್ಯಾಯ ವಿಗ್ರಹದ ಪ್ರತಿಷ್ಠಾಪನೆ ವಿಚಾರದ ಬಗ್ಗೆ ನಾಳೆ ಸಭೆ ಸೇರ್ಬೇಕು ಅಂತ ನಿನ್ನೆ ರಾತ್ರಿನೇ ತಂತ್ರಿಗಳು ಹೇಳಿದ್ರಂತೆ. ಇವತ್ತು ಅವರೇ ಇಲ್ಲ. ಪರ್ಯಾಯ ವಿಗ್ರಹದ ಬಗ್ಗೆ ಇವತ್ತು ನಿರ್ಧಾರ ಆಗಿರ್ತಿತ್ತು. ಇನ್ 3-4 ದಿವಸದಲ್ಲಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರೋರು, ದೇವಸ್ಥಾನದ ಬಾಗಿಲು ತೆಗ್ದಿರೋರು. ಆದ್ರೆ ಅದು ಯಾವುದು ಆಗ್ಲಿಲ್ವಲ್ಲ. ಮೂಲ ವಿಗ್ರಹ ಕಳ್ಳತನ ಆಗಿರೋದ್ರಿಂದಾನೇ ಇಷ್ಟೆಲ್ಲ ಆಗ್ತಾ ಇರೋದು. ಎಲ್ಲಿಗೂ ಹೋಗಿರಲ್ಲಮ್ಮ ಕೇಶವನಾಥ್ರು. ಪಕ್ಕದೂರಲ್ಲಿರೋ ಡಿಪ್ಪೋಗೆ ಹೋಗಿರ್ತಾರೆ. ಆವತ್ತು ನಿನ್ ತಂತ್ರಿಗಳ ಮಾತನ್ನ ಕೇಳ್ಬೇಕಾಗಿತ್ತು ಕಣೆ ದೇವಿ. ದೋಷ ಇರೋ ಮುಹೂರ್ತ ಇಟ್ಟಿರೋದ್ರಿಂದಾನೇ ಹೀಗೆಲ್ಲ ಆಗ್ತಾ ಇರೋದು. ಆದ್ರೆ ನೀನು ರಾತ್ರಿ ಎಲ್ಲ ಕನವರಿಸ್ತಿರ್ತೀಯ, ಅದೇ ಮುಹೂರ್ತದಲ್ಲಿ ಮದುವೆ ಆಗತ್ತೆ ಆಗತ್ತೆ ಅಂತ. ಕೇಶವನಾಥ್ರಿಗೂ ಇಷ್ಟ ಆಗ್ಲಿಲ್ವೇನೋ ಈ ಮುಹೂರ್ತದಲ್ಲಿ ಮದುವೆ ಆಗೋದು. ಅವರೇ ಬೇಸತ್ತು ಎಲ್ಲ ಹೋಗಿ ಕೂತಿರ್ತಾರೆ, ಮಕ್ಕಳ ಮನಸ್ಸು ಬದಲಾಗ್ಲಿ ಅಂತ. ವಿಗ್ರಹ ಕಳುವಾದ ದಿನದಿಂದ ಈ ಊರಿನಲ್ಲಿ ಯಾವುದೂ ಸರಿಯಾಗಿಲ್ಲ. ಇದೇನೆ ತರಕಾರಿ ತರ್ತೀನಿ ಅಂತ ಹೋದವಳು ಬರೀ ಕೈಲಿ ಬರ್ತಾ ಇದೀಯಾ? ಊರಲ್ಲಿ ಯಾವ ಅಂಗಡಿನೂ ತೆಗ್ದಿಲ್ಲ ಅತ್ತೆ, ಎಲ್ಲಾ ಅಂಗಡಿಗಳು ಬೀಗ ಹಾಕಿದೆ. ಯಾಕೆ? ಯಾರಾದ್ರೂ ಗಣ್ಯ ವ್ಯಕ್ತಿಗಳು ಹೋಗ್ಬಿಟ್ರಾ? ಮಿನಿಸ್ಟ್ರು, MLA ಯಾರಾದ್ರೂ? ಇಲ್ಲ ಅತ್ತೆ, ಕೇಶವನಾಥ್ರು ನಾಪತ್ತೆ ಆಗಿದ್ದಾರಂತೆ. ಏನೇ? ಏನಂದ ನೀನು? ಕೇಶವನಾಥ್ರು ನಾಪತ್ತೆ ಆಗಿದಾರ? ಹ್ಞೂ ಅತ್ತೆ, ಎಲ್ಲಾ ಕಡೆ ಹುಡುಕ್ಸಿದ್ರಂತೆ, ಎಲ್ಲೂ ಇಲ್ವಂತೆ. ಏ ಯಾರ ತಲೆ ಹರಟೆಗಳು ಸುಳ್ಳು ಸುದ್ದಿ ಹಬ್ಸಿದಾರಷ್ಟೇ. ಇಲ್ಲ ಅತ್ತೆ, ಭೂಪಾಲ್ ಸಿಕ್ಕಿದ್ರು, ಎಲ್ಲೂ ಕಾಣ್ತಿಲ್ಲ ಅಂತ ಅಳ್ತಿದ್ರು. ಎಲ್ಲೋಗಿರ್ಬೋದು ಕೇಶವನಾಥ್ರು? ನಿನ್ನೆ ರಾತ್ರಿ 10:30 ನನಗೆ ಸಿಕ್ಕಿದ್ದಾರೆ. ಅವ್ರ ಮನೆ ದಾರಿಲೇ. 10:30 ರಾತ್ರಿಲಿ ನೀವ್ಯಾಕೆ ಅಲ್ಲೋಗಿದ್ರಿ ಅತ್ತೆ? ಸುಮ್ನೆ ಹಿಂಗೆ ಸುಮ್ನೆ ಯಾರಾದ್ರೂ ಹೋಗ್ತಾರ ಅತ್ತೆ? ಏನ್ ಕೆಲ್ಸ ಆಯ್ತು, ನಿಜ ಹೇಳಿ ಅತ್ತೆ. ಅಮ್ಮ ತಾಯೇ, ನಿನ್ ಕೈ ಮುಗಿತೀನಿ. ಆ ಕೇಶವನಾಥ್ರು ಸವಾಸವೇ ಬೇಡ. ಮತ್ತೆ ಯಾರಾದ್ರೂ ಹೋಗ್ಬಿಟ್ಟು ಕೇಶವನಾಥ್ರು ನಾಪತ್ತೆ ಆಗಿರೋದಕ್ಕೆ ನಾನೇ ಕಾರಣ ಅಂತ ಕಂಪ್ಲೇಂಟ್ ಕೊಟ್ಬಿಡ್ಲಿ. ಪೊಲೀಸ್ ಸ್ಟೇಷನ್ ಸವಾಸನೇ ಬೇಡ ನನಗೆ. ಹೋಗೆ ಒಂದ್ ಲೋಟ ಕಾಫಿ ಮಾಡ್ಕೊಂಬೋಗೆ. ಹೋಗೆ ಪುಟ್ಟ, ಕಾಫಿ ಮಾಡ್ಕೊಂಬೋಗೋ. ಸುಮ್ನೆ ಹಂಗೆಲ್ಲ ಕೇಶವನಾಥ್ರು ನಾಪತ್ತೆ ಆಗೋರಲ್ಲ. ಇವತ್ತು ಪರ್ಯಾಯ ವಿಗ್ರಹ ಪ್ರತಿಷ್ಠಾಪನೆ ಸಭೆ ಇದೆ. ಆ ಸಭೆಯಲ್ಲಿ ಇವತ್ತು ತೀರ್ಮಾನ ತಗೋಬೇಕಾಗಿತ್ತು. ಒಂದು ವೇಳೆ ಪರ್ಯಾಯ ವಿಗ್ರಹ ಪ್ರತಿಷ್ಠಾಪನೆ ನಡಿಬೇಕು ಅಂದಿದ್ರೆ ದೇವಿ ಸುಚೇಂದ್ರ ಮದುವೆ ಆಗ್ಬಿಟ್ಟಿರೋರು. ಅದಕ್ಕೆ ಕೇಶವನಾಥ್ರು ನಾಪತ್ತೆ ಆಗಿರೋದು. ಭಲ ಭಲ ಕೇಶವನಾಥ್ರೆ, ಭಲ ಭಲ ಕೇಶವನಾಥ್ರೆ, ಭಲ ಕೇಶವನಾಥ್ರೆ. ವಿಷಯ ಕಾಣೆಯಾಗಿರುವ ಕೇಶವನಾಥರನ್ನು ಹುಡುಕಿಸಿಕೊಡುವ ಬಗ್ಗೆ. ಸರ್ವೆ ನಂಬರ್ 316, 317ರಲ್ಲಿ ವಾಸವಿರುವ ಕೇಶವನಾಥರು ಕಾಣೆಯಾಗಿದ್ದಾರೆ. ಕೇಶವನಾಥರ ಜಮೀನು ಡಿಪೋಗಳು ಯಾವ ಯಾವ ಊರಲ್ಲಿವೆಯೋ ಅಲ್ಲೆಲ್ಲ ವಿಚಾರಿಸಿದರೂ ಕೇಶವನಾಥರ ಸುಳಿವಿಲ್ಲ. ಹಾಗೂ ಕೇಶವನಾಥರು ಹೇಳದೆ ಮನೆ ಊರು ಬಿಟ್ಟು ಆಚೆ ಹೋಗುವ ವ್ಯಕ್ತಿಯಲ್ಲ. ತಾವು ದಯವಿಟ್ಟು ಈ ತಕ್ಷಣ ಕೇಶವನಾಥರನ್ನು ಹುಡುಕಿಸಿಕೊಡಬೇಕೆಂದು ವಿನಂತಿಸುತ್ತಿದ್ದೇನೆ. ತಮ್ಮ ವಿಧೇಯ ಸುಚೇಂದ್ರ. ಸೈನ್ ಮಾಡಪ್ಪ. ಸರ್ ಪೆನ್. ಕ್ಷಮಿಸ್ಬಿಡಿ ಮಂಗಳ, ಏನೋ ಗೊತ್ತಾಗದೆ ಕಂಪ್ಲೇಂಟ್ ಕೊಟ್ಬಿಟ್ಟೆ. ಹೋಗ್ಲಿ ಬಿಡಿ ಬಾವ, ಎಲ್ಲ ಜಾತಕದ ಫಲ. ನಾನಲ್ಲ, ಎಲ್ರೂ ಅನುಭವಿಸ್ಬೇಕು. ದೇವಿ,
ಕಾಫಿ ತಗೋ. ಕುಡೀರಿ, ಕಾಫಿ ಕುಡೀರಿ. ನೀವು ನಿಮ್ಮ ಮಗಳು ಬರೀ ನಿಮ್ಮದನ್ನೇ ನೋಡ್ಕೊಂಡ್ಬಿಡ್ರಿ. ಏನಾಯ್ತಾ ಈಗ? ಕೇಶನ್ ಹತ್ರ ಇಲ್ಲ ರೀ, ಕಾಣೆ ಆಗಿದ್ದಾರೆ. ದೇವಿ, ದಯವಿಟ್ಟು ನಿನ್ ಮನಸ್ಸು ಬದಲಾಯಿಸ್ಕೊಳೆ. ನಾನು ಏನಮ್ಮ ಮನ್ಸು ಬದಲಾಯಿಸ್ಬೇಕು? ಈಗ ಇಟ್ಟಿರೋ ಮುಹೂರ್ತದಲ್ಲಿ ದೋಷ ಇದೆ, ಅದಕ್ಕೆ ಇಷ್ಟೊಂದು ವಿಘ್ನಗಳಾಗ್ತಾ ಇರೋದು. ಒಂದಲ್ಲ ಒಂದು ಅನುಭವಿಸ್ತಾನೆ ಇದೀವಿ. ಈ ಮುಹೂರ್ತದಲ್ಲಿ ದೋಷ ಇದೆ ಅಂತ ತಂತ್ರಿಗಳು ಹೇಳಿದ್ಮೇಲೆ ತಾನೆ ದೇವಸ್ಥಾನದಲ್ಲಿ ವಿಗ್ರಹ ಕಾಣೆ ಆಗಿದ್ದು. ಈ ಕೇಶವನ ಹತ್ರ ಇಲ್ಲ. ಅಯ್ಯ ತಗಿ, ಎಲ್ಲದಕ್ಕೂ ನೀನು ದೇವಿ ಮದುವೆ ಮುಹೂರ್ತನೇ ಕಾರಣ ಅಂತ ಹೇಳ್ಬೇಡ ಕಣೆ. ಭಾವ ನೋಡಿ ಭಾವ, ನೀವು ರೇಗ್ಬೇಡಿ. ಅಕ್ಕ ಹೇಳಿದ್ರಲ್ಲಿ ತಪ್ಪೇನಿದೆ? ಅವತ್ತು ಆ ತಂತ್ರಿ ಬಂದು ಈ ಮುಹೂರ್ತ ಸರಿ ಇಲ್ಲ ಅಂತ ಹೇಳಿದ್ಮೇಲೆನೆ ಪಾಪ ಅಕ್ಕ ಜಾರ್ ಬಿದ್ದಿದ್ದು. ಹೋಗೇ ಬಿಟ್ರು ಅಂತ ಅನ್ಕೊಂಡಿದ್ವಿ. ಇನ್ನ ಆ ಲಗ್ನ ಪತ್ರಿಕೆ ಪೂಜೆ ಮಾಡ್ಬೇಕು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ವಿಗ್ರಹನೇ ನಾಪತ್ತೆ. ಇತ್ಲಾಗ ವಿಗ್ರಹನೂ ಇಲ್ಲ, ಕೇಶವನಾಥ್ರೂ ಪತ್ತೆ ಇಲ್ಲ. ಇವಳು ನೋಡಿದ್ರೆ ಮುಹೂರ್ತ ಬದಲಾಯಿಸಲ್ಲ ಅಂತ ಕೂತಿದ್ದಾಳೆ. ದಮ್ಮಯ್ಯ ಅಂತಿದ್ ಕಣೆ ದೇವಿ, ಮನಸ್ಸು ಬದಲಾಯಿಸ್ಕೊಳ್ಳೆ. ಒಪ್ಕೊಳ್ಳೆ ದೇವಿ, ಈ ಊರಲ್ಲಿ ಏನೇನೋ ಕೆಟ್ಟದ್ದಾಗ್ತಿದೆ ಕಣೆ. ಅದಕ್ಕೆಲ್ಲ ನೀನ್ ಕಾರಣ ಆಗ್ಬಿಡ್ತೀಯಾ. ನಾಳೆ ಈ ಊರ್ ಬಿಡೋ ಅಂತ ಪರಿಸ್ಥಿತಿ ಬಂದ್ರೆ ಏನೇ ಮಾಡ್ತೀಯಾ? ಒಪ್ಕೊಳ್ಳೆ ದೇವಿ. ಬಿಡು ಮಂಗ್ಲ, ದೇವಿ ತುಂಬಾ ಬದಲಾಗ್ಬಿಟ್ಟಿದ್ದಾಳೆ. ರೀ, ನೀವೇನಾದ್ರೂ ಮಾಡ್ರಿ, ಈ ಮದ್ವೆನ ಮುಂದಕ್ಕೆ ಹಾಕಿ. ಇಲ್ದಿದ್ರೆ ಮಂಗಳ ಹೇಳ್ದಾಗೆ ನಮ್ಗೆ ಯಾರಿಗೂ ಉಳ್ಗಾಲ ಇಲ್ಲ ಈ ಊರಿನಲ್ಲಿ. ನೀವ್ ಹೀಗ್ ಮಾಡ್ತಾ ಇದ್ರೆ ನಾನು ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಆಯ್ತು, ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನೀವು ಹೇಳ್ದಂಗೆ ಮುಹೂರ್ತನ ಮುಂದಕ್ಕೆ ಹಾಕೋಣ ಬಿಡಿ. ಅಮ್ಮನ್ ಮಾತೆ ಕಟ್ಬಿಟ್ಟು ಮುಹೂರ್ತನ ಬದಲಾಯಿಸ್ಬೇಡಿ ಅಪ್ಪ. ಅದೇ ಮುಹೂರ್ತದಲ್ಲಿ ಮದ್ವೆ ಆಗತ್ತೆ. ವಿಗ್ರಹ ಬರಲಿ ಅಂತೀಯ, ಹಿಂಗೂ ಅಂತೀಯ. ಏನೂ ಆಗ್ತಿಲ್ಲ, ಒಟ್ನಲ್ಲಿ ದಿನಗಳು ಉರುಳ್ತಿದೆ ಅಷ್ಟೇ. ಅಮ್ಮನವ್ರು ಹೇಳ್ದಂಗೆ ಅದೇ ಮುಹೂರ್ತದಲ್ಲಿ ಮದ್ವೆ ಆಗತ್ತೆ, ವಿಗ್ರಹನೂ ಸಿಗತ್ತೆ. ನನ್ನ ನಂಬಿ ಅಪ್ಪ, ದಯವಿಟ್ಟು ಮುಹೂರ್ತನ ಮಾತ್ರ ಬದಲಾಯಿಸ್ಬೇಡಿ. ದೇವಿ ದುರ್ಗ